ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವುದಕ್ಕೆ ಭಾರತ ಒಪ್ಪಿದೆ ಎಂದ ಟ್ರಂಪ್ ಜೊತೆ ಕೆಲಸ ಮಾಡಲು ಎದುರು ನೋಡ್ತಿದ್ದೇನೆ ಎಂದ ಮೋದಿ. ಲೋಕಸಭೆಯಲ್ಲಿ ಪುಸ್ತಕ ಜಟಾಪಟಿ, ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯ ಆರೋಪ, ಶಿಕ್ಷಕನಿಗೆ ಗೂಸ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವುದಕ್ಕೆ ಭಾರತ ಒಪ್ಪಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಟ್ರಂಪ್, ಉಕ್ರೇನ್ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ತೈಲ ಖರೀದಿ ನಿಲ್ಲಿಸಿದೆ. ರಷ್ಯಾದ ಬದಲು ಅಮೆರಿಕ, ವೆನೆಜುವೆಲಾದಿಂದ ಭಾರತ ತೈಲ ಖರೀದಿಸಲಿದೆ. ಹೆಚ್ಚಿನ ಪ್ರಮಾಣದ ಇಂಧನ ಖರೀದಿಸುವುದಕ್ಕೆ ಭಾರತ ಒಪ್ಪಿದೆ ಅಂತ ಎಕ್ಸ್ ಖಾತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಬರೆದುಕೊಂಡಿದ್ದಾರೆ. ಭಾರತದ ಮೇಲೆ ಹೇರಿದ್ದ ಆಮದು ಸುಂಕವನ್ನ ಅಮೆರಿಕ ಕಡಿತಗೊಳಿಸಿದೆ ಅಂತ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಟ್ರಂಪ್, ಆಮದು ಸುಂಕ ಶೇಕಡ 25ರಿಂದ ಶೇಕಡ 18ಕ್ಕೆ ಇಳಿಸಿದ್ದಾರೆ. ಭಾರತದ ಮೇಲಿನ ಸುಂಕವನ್ನ ಅಮೆರಿಕ ಕಡಿಮೆ ಮಾಡಿದೆ. ಪ್ರಧಾನಿ ಮೋದಿ ನನ್ನ ಆಪ್ತರಲ್ಲಿ ಒಬ್ರು, ಅವರಿಗೆ ಕರೆ ಮಾಡಿ ಮಾತನಾಡಿದ್ದೇನೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಆತ್ಮೀಯ ಗೆಳೆಯ ಟ್ರಂಪ್ ಜೊತೆ ಉತ್ತಮ ಚರ್ಚೆ ನಡೆದಿದೆ. ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳಿಗೆ ಸುಂಕ ಕಡಿಮೆಯಾಗಲಿದೆ. ಈ ಅದ್ಭುತ ಘೋಷಣೆಗಾಗಿ ಭಾರತದ 1.4 ಶತಕೋಟಿ ಜನರ ಪರವಾಗಿ ಅಧ್ಯಕ್ಷ ಟ್ರಂಪ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 2 ದೊಡ್ಡ ಆರ್ಥಿಕತೆಗಳು ಮತ್ತು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಅದು ನಮ್ಮ ಜನರಿಗೆ ಪ್ರಯೋಜನ ನೀಡುತ್ತದೆ. ಟ್ರಂಪ್ ಜೊತೆ ಕೆಲಸ ಮಾಡೋದಕ್ಕೆ ಎದುರು ನೋಡ್ತಾ ಇದ್ದೇನೆ ಅಂತ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಾಣೆ ಅವರ ಆತ್ಮಚರಿತ್ರೆ ವಿಚಾರವಾಗಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವರ ನಡುವೆ ಜಟಾಪಟಿ ನಡೆದಿದೆ. ಭಾರತ ಚೀನಾ ನಡುವಿನ ಗಾಲ್ವಾನ್ ಡೊಕ್ಲಾಮ್ ಸಂಘರ್ಷದ ಕುರಿತ ಮಾಹಿತಿಯನ್ನ ಒಳಗೊಂಡಿದೆ ಎನ್ನಲಾದ ನರವಾಣೆಯವರ ಆತ್ಮಚರಿತ್ರೆ ಬಗ್ಗೆ ರಾಹುಲ್ ಪ್ರಸ್ತಾಪಿಸಿದ್ರು. ಇದಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಕಟಗೊಳ್ಳದ ಪುಸ್ತಕದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬಾರದು ಎಂದರು. ಲಂಡನ್ನಿಂದ ಬೆಂಗಳೂರಿಗೆ ಬರಬೇಕಾಗಿದ್ದ ಏರ್ ಇಂಡಿಯಾ ವಿಮಾನ ಕೂದಲೆಳೆ ಅಂತರದಲ್ಲಿ ಅನಾಹುತದಿಂದ ಪಾರಾಗಿದೆ. ಲಂಡನ್ನ ಹೀಥ್ರೋ ಏರ್ಪೋರ್ಟ್ ಮತ್ತು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬರಬೇಕಾಗಿದ್ದ ಏರ್ ಇಂಡಿಯಾ 132 ವಿಮಾನದಲ್ಲಿ ದೋಷ ಕಾಣಿಸಿಕೊಂಡಿದೆ. ಎಡಭಾಗದ ಇಂಧನ ನಿಯಂತ್ರಣ ಸ್ವಿಚ್ 2 ಬಾರಿ ರನ್ನಿಂದ ಕಟ್ ಆಫ್ಗೆ ಬದಲಾಗಿದೆ. ಪೈಲಟ್ ವಿಮಾನ ಹಾರುವ ಮುನ್ನವೇ ಇಂಧನ ನಿಯಂತ್ರಣ ಸ್ವಿಚ್ ಆಫ್ ಆಗಿದ್ದನ್ನ ಗುರುತಿಸಿದ್ದಾರೆ. ಬಾಲಿವುಡ್ ನಿರ್ದೇಶಕ ರೋಹಿತ್ ಶೆಟ್ಟಿ ನಿವಾಸದ ಹೊರಗೆ ಗುಂಡಿನ ದಾಳಿ ಸಂಬಂಧ ಮುಂಬೈ ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ಭಾನುವಾರ ಮಧ್ಯರಾತ್ರಿ ಬಂದೂಕುಧಾರಿಗಳು ಮುಂಬೈನ ಜುಹೂನಲ್ಲಿ ಇರುವ ರೋಹಿತ್ ಶೆಟ್ಟಿ ನಿವಾಸದ ಕಡೆಗೆ 5 ಸುತ್ತು ಗುಂಡು ಹಾರಿಸಿದ್ದಾರೆ. ದಾಳಿ ವೇಳೆ ರೋಹಿತ್ ಶೆಟ್ಟಿ ಬಿಲ್ಡಿಂಗ್ನ 7ನೇ ಮಹಡಿಯಲ್ಲಿ ಇದ್ರು ಎನ್ನಲಾಗಿದೆ. ರೋಹಿತ್ ಶೆಟ್ಟಿ ಹತ್ಯೆಗೆ ಈ ದಾಳಿ ನಡೆದಿದೆ ಅಂತ ಸೆಕ್ಯೂರಿಟಿ ಗಾರ್ಡ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಗುಂಡಿನ ದಾಳಿಯ ಹಿಂದೆ ಬಿಷ್ಣೋಯಿ ಗ್ಯಾಂಗ್ ಕೈವಾಡ ಇದೆಯಾ ಅನ್ನೋ ಬಗ್ಗೆನೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಹಿಮಮಳೆ ಇನ್ನೂ ಮುಂದುವರೆದಿದೆ. ಭಾರೀ ಹಿಮಮಳೆಯಿಂದ ಹಿಮಾಚಲ ಪ್ರದೇಶದ ದಂಡೇರವಾರಿ ಗ್ರಾಮದ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮುದ್ರ ಮಟ್ಟದಿಂದ 9,000 ಮೀಟರ್ ಎತ್ತರದಲ್ಲಿ ಇರುವ ಜನರನ್ನ ವಾಯುಸೇನೆ ಯೋಧರು ರಕ್ಷಿಸಿದ್ದಾರೆ. ಜೀವದ ಹಂಗು ತೊರೆದು ಹೆಲಿಕಾಪ್ಟರ್ ಮೂಲಕ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ನಟ ಕಿಚ್ಚ ಸುದೀಪ್ ಆಪ್ತ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ನಿರ್ಮಾಪಕರ ಸಂಘ ದೂರು ನೀಡಿದೆ. ಈ ಬಗ್ಗೆ ಮಾತನಾಡಿದ ನಿರ್ಮಾಪಕ ಕೆ ಮಂಜು, ಚಂದ್ರಚೂಡ್ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಬರೆದುಕೊಂಡಿದ್ದಾರೆ ಅಂತ ದೂರಿದ್ದಾರೆ. ಸದ್ಯ ಚಂದ್ರಚೂಡ್ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದುರಂಕಾರದ ಪರಮಾವಧಿ ಅಂತ ಹೇಳಕ್ಕೆ ಯಾಕೆ ಹೇಳಿದ್ರು ಸುಮ್ಮನೆ ಇರಲಾರ್ದಲ್ಲಿ ಅವ್ರು ಯೂಟ್ಯೂಬಲ್ಲಿ ಏನೋ ನಂದು ಯೂಟ್ಯೂಬ್ ಜಾಸ್ತಿ ವ್ಯೂವರ್ಸ್ ಮಾಡಿಕೊಳ್ಳೋಕೆ ಹೇಳಿರ್ಬೋದು. ಅದರಿಂದ ಆ ಥರ ಆಗಬಾರ್ದು ಸರ್. ನಿರ್ಮಾಪಕಕ್ಕಷ್ಟೇ ಇವತ್ತು ಏನಿದೆ ನಿರ್ಮಾಪಕ ಗೊತ್ತು. ಇವತ್ತು ನವಂಬರ್, ಡಿಸೆಂಬರ್, ಜನವರಿಗೆ ಸುಮಾರು 200 ಕೋಟಿ ಲಾಸ್ ಆಗಿದೆ ಚಿತ್ರ. ಬರೀ 3 ತಿಂಗಳಿಗೆ, ಇನ್ನು 9 ತಿಂಗಳು ಲೆಕ್ಕ ಹಾಕೊಳ್ಳಿ. ತಮ್ಮ ವಿರುದ್ಧ ಆರೋಪಕ್ಕೆ ನಟ ಕಿಚ್ಚ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ರಿಲೀಸ್ ಮಾಡಿರುವ ಚಂದ್ರಚೂಡ್, ನಾನು ಮಾತನಾಡಿರೋದು ತಮಿಳು ಸಿನಿಮಾ ಬಗ್ಗೆ, ಅಲ್ಲಿನ ನಿರ್ಮಾಪಕರ ಬಗ್ಗೆ, ತಮಿಳು ಸಿನಿಮಾ, ರಾಜಕೀಯ ಹಾಗೂ ಅಲ್ಲಿನ ವಾತಾವರಣದ ಬಗ್ಗೆ ಹೇಳಿರೋದು ಅಂತ ಸ್ಪಷ್ಟನೆ ನೀಡಿದ್ದಾರೆ.